ಸಚಿವ ಕೆ ವೆಂಕಟೇಶ್ ನನ್ನ ವಿರುದ್ಧ ಅಕ್ರಮ ಮದ್ಯ ಮಾರಾಟದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಮಾಜಿ ಶಾಸಕ ಕೆ ಮಹದೇವ್ ತಿರುಗೇಟು ನೀಡಿದರು. ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವ ಸಂದರ್ಭ ಅಬಕಾರಿ ಇಲಾಖೆ ಅಧಿಕಾರಿಯನ್ನು ಬೆದರಿಸಿ ಗ್ರಾಮಾಂತರ ಪ್ರದೇಶಗಳಿಗೆ ನಮ್ಮ ಬಾರ್ನಿಂದ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದೆ ಎಂದು ಸಚಿವ ಕೆ ವೆಂಕಟೇಶ್ ಹೇಳಿರುವುದು ರಾಜಕೀಯ ದುರುದ್ದೇಶದಿಂದ ಕೂಡಿದ ಸಂಗತಿ. 6 ಬಾರಿ ಶಾಸಕರಾಗಿ 2 ಬಾರಿ ಮಂತ್ರಿಯಾಗಿರುವ ಅವರ ಘನತೆ ಗೌರವಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಹಾಸ್ಯಾಸ್ಪದ ಹೇಳಿಕೆ ನೀಡುತ್ತಿದ್ದಾರೆ. ತಾಲೂಕಿನಲ್ಲಿ ಹಿಂದಿನಿಂದಲೂ ಎಲ್ ಆನಂದ್, ಅನಂತರಾಮು, ಎಚ್.ಸಿ. ಬಸವರಾಜು, ರಾಮರಾಜೆ ಅರಸ್, ಆರ್.ಎಸ್. ತಮ್ಮಯ್ಯ ಸೇರಿದಂತೆ ಕಾಳಮರೇಗೌಡರನ್ನು ರಾಜಕೀಯವಾಗಿ ಮೂಲೆಗುಂಪು ಮಾಡುತ್ತಾ ಬಂದ ಸಚಿವ ಕೆ ವೆಂಕಟೇಶ್ ನನ್ನನ್ನು ರಾಜಕೀಯವಾಗಿ ತುಳಿಯಲು ಹವಣಿಸುತ್ತಿದ್ದಾರೆ. ಆದರೆ ನಾನು ಯಾವುದೇ ಬೆದರಿಕೆಗಳಿಗೆ ಜಗ್ಗುವವನಲ್ಲ. ರಾಜಕೀಯವಾಗಿ ಪ್ರಾಮಾಣಿಕವಾಗಿ ಜನ ಸೇವಕನಾಗಿ ಅವರ ದುರಾಡಳಿತವನ್ನು ಖಂಡಿಸುತ್ತೇನೆ. ಇನ್ನು ಮುಂದಾದರೂ ಅವರ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ಆಡಳಿತ ನಡೆಸದೆ ಜನರು ಕೊಟ್ಟ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಲಿ. ಇಲ್ಲವಾದಲ್ಲಿ ಅವರ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು. ಮದ್ಯ ಮಾರಾಟ ಆಗ್ತಾ ಇದೆ, ಈ ದಂಧೆಯನ್ನ ನಿಲ್ಲಿಸಬೇಕು, ಅಂಗಡಿ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತಕ್ಕಂಥ ಒಂದು ಅರ್ಜಿಯೂ ಸಹ ಸಚಿವರ ಕೈಗೆ ಬಂದಿಲ್ಲ. ಆ ಅರ್ಜಿಯನ್ನು ಪಡೆಯದೆ ನನ್ನ ಮೇಲೆ ನೇರವಾಗಿ ಯಾವ CL7 ಅಂಗಡಿಗಳಿದೆ ಅಂತಕ್ಕಂಥದ್ದನ್ನ ಮಾಹಿತಿ ಪಡೆಯೋದರ ಭರಾಟೆಯಲ್ಲಿ ಯಾವ ಮಾದೇವ ನಿಜವಾಗ್ಲೂ ಇವರು ಶಾಸಕರಾಗಿ ಆಯ್ಕೆಯಾಗಿರ್ಬೋದು, 2 ಬಾರಿ ಸಚಿವರಾಗಿರ್ಬೋದು, ನಾನು ಕೇವಲ 1 ಬಾರಿ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಘನತೆ ಗೌರವಕ್ಕೆ ಚ್ಯುತಿ ಬಾರದಾಗೆ ಆ ಸ್ಥಾನವನ್ನು ನಿಭಾಯಿಸಿದೆ ಅಂತಕ್ಕಂಥ ತೃಪ್ತಿ ನನ್ನ ಮನಸ್ಸಲ್ಲಿದೆ. ಅಧಿಕಾರಿಯಿಂದ ಬಾಯಿ ಬಿಡಿಸಿ ಅಧಿಕಾರಿ ಇಲ್ಲ ಅವರು ಯಾವುದೇ ಇಂಥ ಒಂದು ಮದ್ಯ ಅಕ್ರಮವನ್ನು ಮಾಡ್ತಾ ಇಲ್ಲ, ಗ್ರಾಮಾಂತರ ಪ್ರದೇಶಗಳಿಗೆ ಮದ್ಯವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ನೀನು ಆ ಅಂಗಡಿ ಮೇಲೆ ಎಷ್ಟು ಕೇಸನ್ನು ರಿಜಿಸ್ಟರ್ ಮಾಡಿದೀಯಾ, ಕೇಸನ್ನು ಹಾಕಿದೀಯಾ ಅಂತಕ್ಕಂಥ ಪದವನ್ನು ಕೇಳಿದ್ದಾರೆ. ಇದು ಬಹುಶಃ ರಾಜಕೀಯ ಹತಾಶೆಯಿಂದ ಕೂಡಿರ್ತಕ್ಕಂಥ ಪ್ರಶ್ನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. 2023ರಲ್ಲಿ ಈ ಕ್ಷೇತ್ರದಲ್ಲಿ 19,500 ಮತಗಳಿಗೂ ಅಧಿಕವಾಗಿ ಮತವನ್ನು ಪಡೆದು ಜಯ ಗಳಿಸಿದ್ದೀನಿ. ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಯಾರೂ ನನ್ನ ವಿರುದ್ಧವಾಗಿ ಸ್ಪರ್ಧೆ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ ಅಂತಕ್ಕಂಥ ಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು. ರಾಜಕಾರಣ ಯಾರಿಗೂ ಶಾಶ್ವತವಾದಲ್ಲ. ಜನ ಯಾವಾಗ ಸ್ವೀಕಾರ ಮಾಡ್ತಾರೆ ಆವಾಗ ಜನಸೇವೆ ಮಾಡ್ತಕ್ಕಂಥದ್ದು ಒಬ್ಬ ರಾಜಕಾರಣಿಯ ಮೊದಲನೇ ಆದ್ಯತೆ. ಯಾವಾಗ ತಿರಸ್ಕಾರ ಮಾಡ್ತಾರೆ ಆವಾಗ ಮನೆಯಲ್ಲಿದ್ದು ನ್ಯಾಯ ಅನ್ಯಾಯಗಳ ವಿರುದ್ಧ, ಸಮಾಜದ ಏಳು ಬೀಳುಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕು. ನನ್ನನ್ನು ರಾಜಕೀಯವಾಗಿ ಕೊಲೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ಸವಾಲನ್ನು ಹಾಕ್ತಾ ನನ್ನ ಬಗ್ಗೆ ಏನು ನೀವು ಈಗಾಗಲೇ KDP ಮೀಟಿಂಗಲ್ಲಿ ಚರ್ಚೆ ಮಾಡಿ ಕೇಸ್ ಹಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಇದು ತಾಲೂಕಿನ ಜನತೆಗೆ ಸಂಪೂರ್ಣ ಮಾಹಿತಿ ಹೋಗಿದೆ. ಅದು ಜನತೆಯನ್ನು ತಲುಪಿದೆ. ಅದ್ರ ಜೊತೆಗೆ ಜಿಲ್ಲಾ ಮೈಮೂಲಾಧ್ಯಕ್ಷನಾಗಿರ್ತಕ್ಕಂಥ ನನ್ನ ಮಗನ ಪದಚ್ಯುತಿ ಮಾಡಲಿಕ್ಕೆ ಹಲವಾರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದೀರಿ. ಅದು ಬಹುಶಃ ನಿಮಗೆ ಶೋಭೆ ತರುವಂಥ ವಿಚಾರ ಅಲ್ಲ. ಮೈಸೂರು ಮೈಮೂಲ್ನ ಅಧ್ಯಕ್ಷನಾಗಿ 2.5 ವರ್ಷ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನನ್ನ ಮಗ PM ಪ್ರಸನ್ನ ಅಲ್ಲಿ ನಷ್ಟದಲ್ಲಿದ್ದಂಥ ಒಕ್ಕೂಟವನ್ನು ಲಾಭದಾಯಕದ ಒಕ್ಕೂಟವನ್ನಾಗಿ ಮುಂದುವರಿಸ್ಕೊಂಡು ಬಂದು ಉತ್ತಮ ಆಡಳಿತವನ್ನು ಕೊಟ್ಟಿರೋದನ್ನು ಸಹಿಸಿದ್ದೇನೆ. ಅವನ ಉತ್ತಮವಾದ ಆಡಳಿತಕ್ಕೆ ಕಪ್ಪು ಚುಕ್ಕೆ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಗ್ಗುಂಡಿ ಎಂಬ ಹಾಲು ಉತ್ಪಾದಕ ಸಹಕಾರ ಸಂಘದ ಸೂಪರ್ ಸೀಡ್ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಇಂಥ ಕೀಳು ಮಟ್ಟದ ರಾಜಕಾರಣಿಯನ್ನು ನಾನು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ದ್ವೇಷ, ಕಿಚ್ಚು, ಅಸೂಯೆ ಪ್ರವೃತ್ತಿಯ ರಾಜಕಾರಣವನ್ನು ಬಿಟ್ಟರೆ ನಿಮಗೆ ಶ್ರೇಯಸ್ಸು. ನೀವೇನು 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿ 2 ಬಾರಿ ಮಂತ್ರಿಗಳಾಗಿದ್ದರೆ ನಿಮ್ಮ ಹೆಸರು
ಅಜರಾಮರವಾಗಿ ಉಳಿಯುತ್ತೆ, ಇಲ್ಲ ಅಂದ್ರೆ ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕೆ ಅಪಕೀರ್ತಿಯನ್ನ ಹೊತ್ತು ನೀವು ಸಾಗಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾನೆ.